ಫಸ್ಟ್ ವಾಟರ್ ಸ್ಟ್ರೀಮ್ Kurinjallu. These are the most beautiful trek. ಸಾಲ್ಟ್ ತಂದಿದ್ರೆ ಫೈನ್. ಔಟ್ ಆಫ್ ಸ್ಟಾಕ್ ಆಗಿದೆ. ನಂಗೆ ಏನು ಮಾಡಬೇಕು ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ. ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಟ್ರೆಕ್ಕಿಂಗ್ಗೆ ಹೋಗೋಕ್ಕೆ ಅಂತ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹೋಗ್ತಿರೋ ಜಾಗ ಚಿಕ್ಕಮಂಗ್ಳೂರಲ್ಲಿರುವಂಥ ಕುರಿಂಜಲ್ ಅನ್ನೋ ಜಾಗ. ನಾನು ಸುಮಾರು ವರ್ಷದಿಂದ ಅನ್ಕೋತಾ ಇದ್ದೆ ಮಾನ್ಸೂನ್ ಟ್ರೆಕ್ ಮಾಡಲೇಬೇಕು ಅಂತ. ಸೊ ಮಾನ್ಸೂನ್ ಸ್ಟಾರ್ಟಿಂಗಲ್ಲೇ ಈ ಸಲ ಟ್ರೆಕ್ ಮಾಡೋಕ್ಕೆ ಹೊರಟಿದ್ದೀನಿ. ಐ ಹೋಪ್ ಈ ಟ್ರೆಕ್ ತುಂಬ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಕುರಿಂಜಲ್ ಬಂದುಬಿಟ್ಟು ಹಬ್ ಆಫ್ ಲೀಚಸ್ ಅಂತಲೇ ಹೇಳ್ತಾರೆ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ನಂಗೆ ಲೀಚಸ್ ಅಂದರೆ ಸಖತ್ ಭಯ. ಜಾಯಿಂಟ್ ಟ್ರಾವೆಲ್ಸ್ ಅನ್ನೋ ಟ್ರಾವೆಲ್ಸ್ ಕಂಪನಿಯಿಂದ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಹೊರಟಿದ್ದೀವಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಬಂದು ನನ್ನ ಫಸ್ಟ್ ಕಂಪನಿಯ ನನ್ನ ಕಲೀಗ್. ಅವಳು ಬರ್ತಾಳೆ. ಯಶವಂತಪುರ ಮೆಟ್ರೋ ಸ್ಟೇಷನ್ ನಮ್ಮದು ಬೋರ್ಡಿಂಗ್ ಪಾಯಿಂಟ್ ಆಗಿರುತ್ತೆ. ಐ ಹೋಪ್ ದಿಸ್ ಟ್ರಿಪ್ ವಿಲ್ ಬಿ ಮೋರ್ ಫನ್ ಆ್ಯಂಡ್ ಅಡ್ವೆಂಚರ್ ಆ್ಯಂಡ್ ಎಂಜಾಯ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಅಲ್ಲಿ ಮಳೆ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಈಗ 9 ಗಂಟೆಗೆ ಪಿಕಪ್ ಇರೋದು. ಎಲ್ಲ ರೆಡಿ ಇದೆ, ಬ್ಯಾಗ್ಸ್ ಎಲ್ಲನೂ. ಆಟೋ ಬುಕ್ ಆಗಿದೆ. ಇವಾಗ ಆಟೋ ಇನ್ನೇನು ಬರುತ್ತೆ ಹೊರಡ್ತೀವಿ. 8:45 ರೀಚ್ ಆಗ್ತೀನಿ ಅನಿಸುತ್ತೆ. ಅರ್ಜೆಂಟಲ್ಲಿ ರೈನ್ ಕೋಟೆ ಮರ್ತು ಬಂದುಬಿಟ್ಟಿದ್ದೀನಿ. ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಟ್ರೆಕ್ಕಿಗೆ ಇಂಪಾರ್ಟೆಂಟೇ ರೈನ್ ಕೋಟ್, ಅದನ್ನೇ ಮರ್ತು ಬಂದುಬಿಟ್ಟಿದ್ದೀನಿ. ಸ್ವಿಗ್ಗಿ, ಬ್ಲಿಂಕಿಟ್ ಎಲ್ಲದರೊಳಗೂ ಔಟ್ ಆಫ್ ಸ್ಟಾಕ್ ಆಗಿದೆ. ನನಗೆ ಏನು ಮಾಡಬೇಕು ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ. ನನ್ನ ಫ್ರೆಂಡ್ ಕಾಲ್ ಮಾಡ್ತಾಳೆ. ಹಲೋ, ಹಾಂ ಸರಿ ಮಾಡ್ತೀನಿ. ಓಕೆ, ಸ್ವಿಗ್ಗಿಲಿದೆ ನೋಡು ಅಂತಿದ್ದಾಳೆ. ಸೊ ಇಮ್ಮಿಡಿಯೇಟ್ಲಿ ಸ್ವಿಗ್ಗಿಲಿ ಆರ್ಡ್ರ್ ಮಾಡೋಣ. ಅದಕ್ಕೆ ಆಯಿತಾ, ಗಡಿ ಬಿಡಿಲಿ ಹೊರಟ್ರೆ ಹಿಂಗೆ ಆಗೋದು. ಏನಾದರೂ ಒಂದು ಎಡವಟ್ಟು ಮಾಡ್ಕೊಳ್ತಾನೆ ಇರಬೇಕು ಹೊರಡುವಾಗ. ಒಟ್ನಲ್ಲಿ ನೆಮ್ಮದಿಯಾಗಿ ಹೊರಡಬಾರ್ದು. ಛೇ, ಎಕ್ಸ್ಟ್ರಾ ಖರ್ಚಾಗೋದಂದರೆ ಇದೇನೆ. ಅರ್ಜೆಂಟಲ್ಲಿ ಹೊರಟಾಗ 290 ರೂಪೀಸ್ ಎಕ್ಸ್ಟ್ರಾ ಆಗ್ತಾಯಿದೆ. ಈಗ ಆಗಬೇಕಾಗಿದೆ ಅಲ್ಲ. ಫೈನಲಿ ಮತ್ತೆ ಸಿಕ್ಕಿದ್ವಾ ಅಂತೂ. ಸ್ವಿಗ್ಗಿ ಅವ್ನಿಗೆ ಆರ್ಡ್ರ್ ಮಾಡಿದ್ದೀನಿ. ಅವನು ಅಲ್ಲಿ ನಿಂತಿದ್ದಾನೆ ಆ ಕಡೆ. ಆ ಕಡೆಯಿಂದ ಬರೋರಿಗೆ ಇಲ್ಲಿ ನಿಲ್ಲಿಸ್ತಾರೆ, ನಿಮ್ಗೆ ಈ ಕಡೆ ನಿಲ್ಲಿಸ್ತಾರೆ ಅನ್ಸುತ್ತೆ. ಅವನು ಆ ಕಡೆ ನಿಂತಿದ್ದಾನೆ. ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಅಂತಿದ್ದಾನೆ. ಅಯ್ಯೋ 100 ರೂಪೀಸ್ ಎಕ್ಸ್ಟ್ರಾ ಕೊಡ್ತೀನಿ ಬಾ ಗುರುವೆ ಅಂದೆ. ಇದು ಇದೆಲ್ಲ ಇದೆ, ಕ್ಯಾಮ್ರಾದು ಕಿಟ್. ನಾಳೆಗೆ ಇದನ್ನು ತಗೊಬರ್ತೀನಿ. ರೈನ್ ಕವರ್ ಇದೆ ಇದರೊಳಗೆ. ಏನಿದೆ? ರೈನ್ ಕವರ್ ಇದೆ ಇದು. ಓಕೆ. ಸೊ ಬಟ್ಟೆ, ಟಾಯ್ಲೆಟ್ರೀಸು. ಇದು ಭಾರ ಇಲ್ಲ ಆ್ಯಕ್ಚುಲಿ. ನಾನು ತುರ್ಕಿಲ್ಲ, ಸ್ವಲ್ಪ ಫ್ರೀ ಇರಲಿ ಅಂತ. ಅವ್ನಿಗೆ ಹೇಳ್ಬೇಕಿತ್ತು ಮೆಟ್ರೋ ಬಾ. ಅವನಿಗೆ ಕನ್ನಡನೇ ಇಲ್ಲ, ಬೇರೆಯವರು ಇದ್ದಾರೆ. ಬರೀ ನಾವು 10 ಜನ ಇರುತ್ತಾನೆ ಗ್ರೂಪಲ್ಲಿ. ಹಾಂ, ಬೇರೆ ಎಲ್ಲೆಲ್ಲೋ. ಅವನು ಎಲ್ಲಿದ್ದಾನಪ್ಪ. ಮತ್ತೆ ರಕ್ಷಾ, ಏನು ಸಮಾಚಾರ? ಎಲ್ಲ ನಿಮ್ಮದೆ. ಹೆಂಗೆ ಅನಿಸ್ತಿದೆ ಟ್ರೆಕ್ಕಿಂಗು? ಮಾನ್ಸೂನು ಮಳೇಲಿ ನೆನಿಬೇಕಲ್ಲ, ಅದೇ ಒಂದು ಹಿಂಸೆ ಅನಿಸುತ್ತೆ. ಬಟ್ ನೋಡೋಣ, ಟ್ರೈ ಮಾಡೋಣ ಹೆಂಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಅಂತ. ಬಟ್ ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ. ಇದು ಲೀಚ್ ತುಂಬ ಇದೆ ಅಲ್ಲಿ. ನಾನು ಸುಣ್ಣ ತಂದಿಲ್ಲ, ಡೆಟಾಲ್ ಅರ್ಧ ಕೆ ಜಿ ಸಾಲ್ಟು ಇದೆಲ್ಲ ಎತ್ಕೊಂಡ್ಬಂದಿದ್ದೀನಿ. ಸಾಲ್ಟ್ ತಂದಿದ್ರೆ ಫೈನ್. ಡೆಕೆತ್ಲೋ ಅವ್ನು ಬೋಳ್ಸೋಕ್ಕೆ ಹೋಗೋದು ನಾವು. ಏನು ತೊಗೊಂಡಿಲ್ಲ ಟ್ರಿಪ್ ಬಡ್ಜೆಟ್ 4,100 ಖರ್ಚು ಮಾಡಿದ 6,000 ಸಮಥಿಂಗ್ 420 ಆ ಥರ. ನಾನು ಈ ರೈನ್ ಕವರ್ ತೊಗೋಬೇಕಿತ್ತು. ಆ್ಯಕ್ಚುಲಿ ನಾನೀಗ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಸ್ಕೂಬಾ ಬ್ಯಾಚಿಗೆ ಬಂದಿದ್ದೆ. ಐ ವಾಸ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ನಾನು ಅಮೆಝಾನಲ್ಲಿ ವರ್ಕ್ ಮಾಡೋದು. ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ವಿ. ತುಂಬ ಇಷ್ಟ ಆಗಿತ್ತು. ಅವರೆಲ್ಲ ಬರೋಕ್ಕಾಗಲಿಲ್ಲ. ಐ ಹೋಪ್ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೈಷ್ಣವಿ ವಸಿಷ್ಠ. ಹೀಗೆ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ. ಒಬ್ಬೊಬ್ಬರಾಗೆ ಬಂದು ಅವ್ರ ಇಂಟ್ರಡಕ್ಷನ್ನ ಮಾಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ಎಲ್ಲ ಸ್ಟ್ರೇಂಜರ್ಸ್ ಫುಲ್ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ವಿ. ಲೈಫ್ ಎಷ್ಟು ಬ್ಯೂಟಿಫುಲ್ ಅಲ್ವಾ? ಎಲ್ಲೆಲ್ಲಿಂದನೋ ಬಂದು ಒಂದು ಟ್ರಿಪ್ಗೋಸ್ಕರ ಒಂದೇ ಬಸ್ಸಲ್ಲಿ ನಾವೆಲ್ಲ ಮೀಟ್ ಆಗಿ ಒಂದು ಬ್ಯೂಟಿಫುಲ್ ಮೆಮೊರಿನ ಲೈಫ್ ಲಾಂಗ್ ಕ್ಯಾರಿ ಮಾಡ್ತೀವಿ. ಹೌ ಬ್ಯೂಟಿಫುಲ್ ಇಟ್ ಈಸ್. ಯಾವ ರೇಂಜಿಗೆ ನಾವೆಲ್ಲ ಡ್ಯಾನ್ಸ್ ಮಾಡಿದ್ವಿ ಅಂದರೆ ಟೈಮ್ ಎಷ್ಟಾಯಿತು, ಎಷ್ಟು ದೂರ ಬಂದಿದ್ದೀವಿ ಅಂತ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಈ ಜಾಗದಲ್ಲಿ
ಊಟಕ್ಕೆ ಅಂತ ಸ್ಟಾಪ್ ಮಾಡಿದ್ರು. ಎಷ್ಟೊಂದು ಜನ ಊಟ ಮಾಡಿರ್ಲಿಲ್ಲ, ಅವರೆಲ್ಲರೂ ಊಟ ಮಾಡಿದ್ರು. ನಾವೆಲ್ಲರೂ ಒಂದೊಂದು ಜ್ಯೂಸ್ನ ಆರ್ಡರ್ ಮಾಡಿದ್ವಿ. ಈ ಜ್ಯೂಸ್ ಕೊಡಕ್ಕೆ ಎಷ್ಟೊತ್ತು ವೆಯ್ಟ್ ಮಾಡಿಸಿದ್ರು ಅಂದ್ರೆ ನಾವೆಲ್ಲ ಅನ್ಕೊಳ್ತಾ ಇದ್ವಿ ತೋಟಕ್ಕೆ ಹೋಗಿ ಹಣ್ಣು ಕಿತ್ಕೊಂಡು ಬಂದು ಜ್ಯೂಸ್ ಮಾಡ್ತಿದ್ದಾರೆ ಅನ್ಸತ್ತೆ ಅಂತ. ತುಂಬಾ ಹೊತ್ತು ವೆಯ್ಟ್ ಮಾಡಿದ್ವಿ ಅಂಡ್ ಫೈನಲಿ ಜ್ಯೂಸ್ ಬಂತು. ಬಟ್ ಓಕೆ ಆಗಿತ್ತು. ಹಲೋ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಡೇ 2. ವೆಲ್ಕಮ್ ಮಾಡಾಗಿದೆ. ನಾನು ಮಾಡೋಣ ನನ್ನ ಕ್ಯಾಮ್ರಾನೇ ಇಷ್ಟ ನಾವಿಲ್ಲಿ ಎಷ್ಟು ಗಂಟೆಗೆ ರೀಚ್ ಆದ್ವಿ ಹೇಳು? ಆಲ್ಮೋಸ್ಟ್ ಲೈಕ್ 6 ಅನ್ಕೊಂತೀನಿ. 6ಗೆ ರೀಚ್ ಆದ್ವಲ್ಲ? 6:30. 6ಗೆ ರೀಚ್ ಆದ್ವಿ, ಫ್ರೆಶ್ ಅಪ್ ಆದ್ವಿ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಈಗ ಶೋಕಿ ಬಾಕ್ಸ್ ತೊಗೊಂಡ್ವಿ. ಈಗ ಶೋಕಿ ಮಾಡೋಕ್ಕೆ ಫೋಟೋ ತಗೋತಾ ಇದ್ದೀವಿ. ಕಂಡೇ ಇಲ್ಲ ಏನು ಅಂತ ಫೋಟೋ ತಗೋತಾ ಇದ್ದೀವಿ. ಅದು ಸರಿ ಬರ್ತಿಲ್ಲ. ನಾನು ಅವಾಗಲೇ ಹೇಳ್ದಂಗೆ ನಾವು ರೀಚ್ ಆದಾಗ 6 ಗಂಟೆ ಆಗಿತ್ತು. ಇದು 6 ಗಂಟೆಯಿಂದ 7 ಗಂಟೆ ಒಳಗಡೆ ಇರುವಂಥ ವ್ಯೂ ಅಂತ ಅನ್ಕೊಳ್ಳಿ. ನೋಡಿ, ನಾನು ಮಲೆನಾಡು ಭಾಗದವಳು. ನನಗೆ ಈ ಮಳೆ ಆಗಿರ್ಲಿ, ಈ ಹಸಿರಾಗಿರ್ಲಿ ತುಂಬಾ ಹೊಸದೇನು ಅನ್ಸಲ್ಲ. ಆದ್ರೆ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ಈ ಕಾರ್ಪೊರೇಟ್, ಈ ವರ್ಕ್ ಪ್ರೆಷರ್, ಈ ಸ್ಟ್ರೆಸ್, ಈ ಟೆನ್ಷನ್ ಅಲ್ಲಿ ಆಗಾಗ ಈ ತರ ನೇಚರ್ ಮಧ್ಯೆ ಒಂದು ಬ್ರೇಕ್ ತಗೊಂಡಾಗ ಆಗತ್ತೆ ನೋಡಿ ರಿಫ್ರೆಶ್ಮೆಂಟ್. ವಾರೆವ್ವಾ, ಆಕ್ಚುಲಿ ಅದು ಬೇಕೇ ಬೇಕು ನಮಗೆ, ಮತ್ತೆ ಒಂಥರ ರಿಫ್ಯೂಯಲ್ ಅಂತ ಹೇಳ್ಬೋದು. ಆದ್ರೆ ಈ ಹಸಿರು, ಈ ಮಳೆ, ಈ ಮಂಜನ್ನ ನೋಡ್ತಾ ಇದ್ರೆ ಎಂತವ್ರಿಗಾಗ್ಲಿ ಲವ್ ಆಗ್ಬಿಡತ್ತೆ ನೇಚರ್ ಮೇಲೆ ಅಲ್ವಾ? ಅಂಡ್ ಅದಕ್ಕೆ ಅಲ್ವಾ ನಮ್ಮ ಮುಂಗಾರು ಮಳೆ ಗಣೇಶ್ ಅವರು ಮಳೆ ಅಂದ್ರೆ ಪ್ರೀತಿ ಅಂದ್ರೆ ಮಳೆ ಅಂತ ಹೇಳಿರೋದು. ಈ ನೇಚರ್ ನೋಡ್ತಾ ಇದ್ರೆ ನಿಮ್ಗೇನ್ ಅನ್ಸುತ್ತೆ ಅಂತ ಹೇಳಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ಹೋಮ್ ಸ್ಟೇ ಇಂದಾನೆ ನಮಗೆ ಮಧ್ಯಾಹ್ನ ಲಂಚ್ಗೆ ಅಂತ ಬಾಕ್ಸ್ಗೆ ಪ್ಯಾಕ್ ಮಾಡಿಕೊಟ್ಟಿದ್ರು. ಅದನ್ನ ಇಟ್ಕೊಂಡು ನೆಕ್ಸ್ಟ್ ನಮ್ಮ ಬೇಸ್ ಕ್ಯಾಂಪ್ ಇಂದ ನಮ್ಮ ಟ್ರೆಕ್ಕಿಂಗ್ ಕಡೆಗೆ ಹೊರಟ್ವಿ. ಬಸ್ಸು ಫುಲ್ಲು ಪ್ರಾಬ್ಲಮ್ ಆಗಿದೆ, ಮಳೆಗೆ ಸಿಕ್ಕಾಕೊಂಡು ಸ್ಕಿಡ್ ಆಗ್ತಾ ಇದೆ. ಫೈನಲಿ ವಿ ಆರ್ ಗೋಯಿಂಗ್. ಇಲ್ಲಿಂದ 18 ಕಿಲೋಮೀಟರ್ಸ್ ನೇತ್ರಾವತಿ ಬೇಸ್ ಕ್ಯಾಂಪಿಂದ ಕುರಿಂಚಲ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಟೋಟಲ್ 18 ಕಿಲೋಮೀಟರ್ಸ್. ನಾವು ಬಂದಿರೋ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಅಮೇಝಿಂಗ್ ಸೀನಿಕ್ ವ್ಯೂಸ್ ಇದೆ. ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ದಿಸ್ ಬ್ರೇಕ್ ಫ್ರಮ್ ವೆರಿ ಲಾಂಗ್ ಟೈಮ್. ನೇಚರ್ ಮಧ್ಯೆ ಫೈನಲಿ ಥ್ಯಾಂಕ್ ಯು. ನಮ್ಮಿಬ್ಬರು ಕೋಯಿನ್ಸ್ ನಾನು ಸೋಲೋ ಬರೋಕ್ಕಿದ್ದು. ಆಮೇಲೆ ಸುಮ್ಮನೆ ಫೋನ್ ಮಾಡ್ದೆ, ನಿಮ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ಯಾವ ಟ್ರಾವೆಲ್ಸ್ ಬೆಸ್ಟ್ ಇರುತ್ತೆ ಅಂತ. ನಾನು ಜಾಯಿಂಟ್ ಟ್ರಾವೆಲ್ಸ್ ಹೋಗ್ಬಂದಿದ್ದು ಹೇಳ್ತೀನಿ ಅಂತ ಹೇಳಿ ನೇತ್ರಾವತಿ ನೋಡಿದ್ರೆ ಒಂದಕ್ಕಿದೆ ಟ್ರೈ ಮಾಡ್ಬೋದು, 2 ಆಗಲ್ಲ ಅಂದರು. ಸರಿ ಬಂಡಜೆ ಅದು ಇಲ್ಲ, ಬುಕ್ ಆಗೋಗ್ಬಿಟ್ಟಿದೆ. ಬಂಡಜೆ ಬುಕ್ ಅಲ್ಲ, ಓಪನ್ ಇಲ್ಲ, ನೆಕ್ಸ್ಟ್ ವೀಕಿಂದ. ಹಾಂ, ಕುರಿಂಜಲ್ ಆಮೇಲೆ ಅವರು ಪರ್ಸನಲ್ ಫೇವ್ರೇಟ್ ಅಂದರು. ನಾನು ವಿಡಿಯೋಸ್ ಎಲ್ಲ ಇಡೀ ನೈಟ್ ನೋಡಿದ್ದೀನಿ. ಫಸ್ಟ್ ಇಂಟ್ರೋ ಏನು ಗೊತ್ತಾ ಎಲ್ಲ ವಿಡಿಯೋಲು? ಹಬ್ ಆಫ್ ಲೀಚಸ್, ವೆಲ್ಕಮ್ ಟು ಹಬ್ ಆಫ್ ಲೀಚಸ್. ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ, ಕುದುರೆಮುಖ ವನ್ಯಜೀವಿ ವಲಯ. ಇಲ್ಲಿಗೆ ಬಂದು ನೀವು ಮುಂಚೆನೆ ಟ್ರೆಕ್ ಬುಕ್ ಮಾಡ್ಕೊಂಡಿರ್ತೀರ ಅಲ್ವಾ? ಸೊ ನಿಮ್ಮ ಗ್ರೂಪ್ ಆಗಿರ್ಲಿ, ನೀವೇನು ಎಷ್ಟು ಜನ ಹೋಗ್ತಿದ್ದೀರಾ ಅಷ್ಟು ಜನ ಇಲ್ಲಿ ಬಂದು ನಿಮ್ಮ ಐಡೆಂಟಿಟಿನ ವೆರಿಫೈ ಮಾಡೋದಲ್ಲದೆ ನಿಮ್ಮ ಟ್ರೆಕ್ ಗೈಡ್ ಕೂಡ ಇಲ್ಲೇ ನಿಮಗೆ ಅಲಾಟ್ ಆಗ್ತಾರೆ. ಸೊ ನಿಮ್ಮ ಟ್ರೆಕ್ ಗೈಡ್ನ ನೀವು ಮೀಟ್ ಮಾಡಿಕೊಂಡು ನಿಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಬೋರ್ಡ್ ಇದೆಯಲ್ಲ, ಮ್ಯಾಥ್ಸ್ ಟಾಪರ್. ಗೊತ್ತು ಕನ್ನಡ ಅನ್ಲಿಲ್ಲ, ನಾನು ಸಂಸ್ಕೃತ್ ಫಸ್ಟ್ ಲ್ಯಾಂಗ್ವೇಜ್. ನಾನು ಅಷ್ಟೇ ಸಂಸ್ಕೃತ್. ಎಲ್ಲಿ ಹೋದ್ರು ಕ್ಯೂ. ನಮ್ಮ ಹಣೆ ನನ್ನ ಮೆಟ್ರೋ ಸ್ಟೇಷನ್ ವಾಶ್ರೂಮಲ್ಲೂ ಕ್ಯೂ ಗೊತ್ತು, ಎಲ್ಲೋದ್ರೂ ಕ್ಯೂ. ನಾನಿಲ್ಲಿ ಫಾರೆಸ್ಟ್ನ ಟ್ರೆಕ್ಕಿಂಗ್ ಗೈಡ್. ಕುರಂಜಲ್ ಟ್ರೆಕ್ನ ಮಾಡ್ತಾ ಇದ್ದೀರಿ ಎಲ್ಲರೂ. ಕುರಂಜಲ್ ಟ್ರೆಕ್ ನಿಮಗೆ 7+7 ಟ್ರೆಕ್ಕಿಂಗ್ ಪಾತು. ಬಟ್ 14 ಕಿಲೋಮೀಟರ್ ನಿಮಗೆ ಟ್ರೆಕ್ಕಿಂಗ್ ಆಗುತ್ತೆ. ಅಂದರೆ ಸಮುದ್ರ ಮಟ್ಟದಿಂದ 1159 ಮೀಟ್ರ್ ಹೈಟ್ ಇದೆ. ಇವೆಲ್ಲ ಏನಿದೆ ಪೀಕ್ಗಳೆಲ್ಲ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಈ ರೇಂಜಿಗೆ ಸೇರುತ್ತೆ. ಸ್ಟಾರ್ಟಿಂಗಲ್ಲಿ ಇಷ್ಟು ಫಾಸ್ಟಾಗಿ ಹೋಗ್ಬಿಟ್ರೆ ಏನಿಲ್ಲ, ಬೇಗ ಡ್ರೈನ್ ಔಟ್ ಹಾಕ್ತೀವಿ. ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಫಸ್ಟ್ ಟ್ರೆಕ್ಕಿಂಗ್ ಇದು ನೋಡಿದ್ರೆ ನಿಜ ದಾರಿ ಬೆಟ್ಟಕ್ಕೆ ಹೋಗುತ್ತಾ ಅನಿಸುತ್ತೆ, ಆ ಥರ ಇದೆ. ಬಟ್ ಆಬ್ವಿಯಸ್ಲಿ ಹೋಗುತ್ತೆ, ನಮ್ಮ ಗೈಡ್ ಹೋಗ್ತಿದ್ದಾರೆ ಅಂದರೆ. ತುಂಬ ಲೀಚಸ್ ಇದೆ, ಫಾಸ್ಟ್ ಬಾ. ಸೊ ಒಂದು ಏನು ಅಡ್ವಾಂಟೇಜ್ ಅಂತ ಅಂದ್ರೆ, ಈಗ ನೇತ್ರಾವತಿ ಕುದುರೆಮುಖಕ್ಕೆ ಹೋದ್ರೆ ತುಂಬಾ ಜನ ಇರ್ತಾರೆ. ಬಟ್ ಇವಾಗ ಈ ಗಂಗಡಿಕಲ್ಲು, ಕುರಿಂಜಲ್ಲು, ದಿಸ್ ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಟ್ರೆಕ್. ಒಂದು. ಎರಡನೇ ವಿಚಾರ ಏನು ಅಂತಂದ್ರೆ, ಹೋಗೋ ದಾರಿ ಸಿಕ್ಕಾಬಡೆ ಚೆನ್ನಾಗಿರುತ್ತೆ. ಸೊ ವ್ಯೂ ಆಬ್ವಿಯಸ್ಲಿ ಎಲ್ಲ ಬೆಟ್ಟದ ಮೇಲೆ ಹೋದ್ಮೇಲೆ ವ್ಯೂ ಒಂದೊಂದು ಥರ ಇರುತ್ತೆ, ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಈ ದಾರಿ ಹೋಗೋ ದಾರಿ ಇದೆಲ್ಲ, ಇದು ನೆಕ್ಸ್ಟ್ ಲೆವೆಲ್. ಅದಕ್ಕೋಸ್ಕರನೇ ನಿಮ್ಗಳಿಗೆ ಕುರಿಂಜಲ್ ಟ್ರಕ್ನ ತೋರಿಸ್ಬೇಕು ಅಂತ ಹೇಳಿ ನಾನು ಈ ಟ್ರಕ್ನ ಮಾಡ್ತಾ ಇರೋದು. ಬಟ್ ನೇತ್ರಾವತಿ ಅಲ್ವಾ ತುಂಬ ಅಂದರೆ
ಇನ್ಸ್ಟಾಗ್ರಾಮಲ್ಲಿ ಹೈಪ್ ಆಗಿರೋದು. ಈಗ ಯಾರಾದ್ರೆ ಮಾನ್ಸೂನ್ ಟ್ರಕ್ಕನ್ನೇ ಫಸ್ಟ್ ನೇತ್ರಾವತಿ ಅಂತಾರೆ. ಹೆಸರು ಹೇಳೋದಕ್ಕೆ ಈಸಿ ಆಗಿದೆ, ತುಂಬಾ ಜನ ಹೋಗ್ತಾರೆ, ಸ್ಟೇಟಸ್ ಹಾಕಿ ಆ ವಿಡಿಯೋನ ವೈರಲ್ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ರೀಸನ್ಗೆ ಎಲ್ಲರೂ ನೇತ್ರಾವತಿ 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 ಕುದುರೆಮುಖ ಅಂತ ಅಂತಾರೆ. ಬಟ್ ನನ್ನ ಪ್ರಕಾರ ಕೇಳೋದಾದ್ರೆ ಕುರಿಂಜಲ್ಲು, ಗಂಗಡಿಕಲ್ಲು. ಗಂಗಡಿಕಲ್ ಮಾತ್ರ ವ್ಯೂ ಅಲ್ಟಿಮೇಟ್. ಇಲ್ಲೇ ಅಲ್ವಾ ಅದು? ಇಲ್ಲೇ ಇರೋದು ಆ ಕಡೆ ಬರುತ್ತೆ. ಓಕೆ. ಇಲ್ಲ 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 ಇಲ್ಲ, ಎವ್ರಿಥಿಂಗ್ ಇಸ್ ಟೋಟಲಿ ಡಿಫ್ರೆಂಟ್. ರಕ್ಷಾ, ಇಷ್ಟು ಫಾಸ್ಟ್ ನಡಿಬೇಡ, ಸುಸ್ತಾಗುತ್ತೆ. ಸರಿ, ನೋಡಿದ್ರಲ್ಲ, ಟ್ರೆಕ್ ಸ್ಟಾರ್ಟ್ ಆಗ್ತಿದ್ದಂಗೆ ಎಲ್ಲ ಕಡೆ ಲೀಚಸ್. ಎನಿವೇ, ಬಟ್ ಟ್ರೆಕ್ ಮಾಡೋಕ್ಕೆ ಅಂತ ಬಂದಮೇಲೆ ಇದೆಲ್ಲ ತಲೆಗೆ ಹಾಕೋಬಾರ್ದು. ಹಾಗೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಈ ಭದ್ರಾ ರಿವರ್ ಕ್ರಾಸಿಂಗ್ ಬರುತ್ತೆ. ಆಕ್ಚುಲಿ ಮುಂಚೆ ಇದಕ್ಕೆಲ್ಲ ಈ ತರ ಗ್ರಿಲ್ಸ್ ಇರ್ಲಿಲ್ವಂತೆ, ಬಟ್ ಜನಗಳ ಸೇಫ್ಟಿಗೆ ಅಂತ ಇವಾಗ ಗ್ರಿಲ್ ಎಲ್ಲ ಹಾಕಿದ್ದಾರೆ. ಆಕ್ಚುಲಿ ಇಲ್ಲಿಂದ ಎಕ್ಸಾಕ್ಟ್ ಫಾರೆಸ್ಟ್ ಟ್ರಕ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಭದ್ರಾ ನದಿ ಕ್ರಾಸಿಂಗ್ ಸಖತ್ ಆಯ್ತು. ಫಾರೆಸ್ಟ್ ಸೌಂಡ್ ಕೇಳಿಸ್ಕೊ, ಸೌಂಡ್ ಟಿಕ್ ಟಿಕ್. ಕುಟ್ಟಿಕ್ಕರ ಅಂತ. ಕುಟ್ಟಿಕರ ಅದಲ್ಲ ಅನ್ಸತ್ತೆ, ಇದು ಯಾವುದೋ ಇನ್ಸೆಕ್ಟ್ ಅನಿಸ್ತಿದೆ. ಲೀಚ್ ಕಡೆ ನೋಡ್ತಿದ್ರೆ ನಡೆಯಲ್ಲ ನಾವು. ಇಲ್ಲಿ ಜಾರುತ್ತಾ? ಫಸ್ಟ್ ವಾಟರ್ ಸ್ಟ್ರೀಮ್. ಜೀವ ಭಯ ಅನಿಸ್ತಿದೆ, ಬಟ್ ಓಕೆ, ಕಮಾನ್ ರಕ್ಷಾ, ಎಂಜಾಯ್ ದ ನೇಚರ್. ನೀವು ಲಾಸ್ಟ್ ಲೇಟ್ ಆಗಿ ಬಂದ್ರೆ ಪಕ್ಕದಲ್ಲಿ ಲೀಚಸ್ ಹತ್ರ ಆಗ್ತೀರಾ, ಯಾವ ಬಳೆ ಸಾರಿ, ಚೆಲ್ತಾ? ನಿಂತ್ಕೊಂಡಿದ್ದೀನಿ, ಜಾಗ ಬಿಡು, ಹೋಗ್ತೀನಿ ಮುಂದೆ. ಹುಷಾರು. ಲೀಚ್ ಅನ್ನು ಹತ್ತಲ್ಲ. ಲಾಂಗ್ ಸಾಕ್ಸ್ ಹಾಕೊಂಡಿದ್ದೀರ ತಾನೆ? ಇಲ್ಲ ಅಂಕಲ್. ಆಯ್ತಾಯ್ತು, ಹೊಡಿ ನೀವು ನಿಂತ್ಕೊಂಡ್ರೆ ಲೀಚ್ ಹಾಕಿ. ಯಪ್ಪ ಕೃಷ್ಣ, ನಿಂತ್ಕೊಂಡ್ರೆ ಲೀಚ್ ಹತ್ತದ. ಲೀಚಸ್ ಯಾವಾಗ ಹತ್ತದ ಗೊತ್ತಾ? ಸುಮ್ಮನೆ ನಿಂತ್ಕೊಂಡಾಗ ಅಷ್ಟೇ ಹತ್ತುತ್ತೆ. ನೀವು ಸುಮ್ಮನೆ ನಡೀತಾ ಇದ್ರೆ ಅಷ್ಟು ಹತ್ತಲ್ಲ. ಬಟ್ ಏನೇ ಫೀಲ್ ಆದ್ರೂ ಅದೇ ಹತ್ತುತ್ತೆ ಅನ್ಸುತ್ತೆ. ಏನು ಫೀಲ್ ಆಗಲ್ಲ. ಏನು ಹತ್ತಿದ್ರೆ ಒಂದೆರಡು ಡ್ರಾಪ್ ಬ್ಲಡ್ ಕುಡಿಯುತ್ತೆ. ಕುಡಿಲಿ, ನೋವಾಗಬಾರ್ದು ಅಂತ. ಆ್ಯಕ್ಚುಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಲೀಚ್ ಇದ್ರದ್ದು. ಇಷ್ಟೊತ್ತು ಮಳೆ ಇರಲಿಲ್ಲ, ಆದರೆ ಇವಾಗ ನಮ್ಮ ವರುಣ ದೇವನ ಕೃಪೆಯಿಂದ ಮಳೆ ಎಂಟ್ರಿ ಆಯ್ತು. ಹೋಗ್ತಾ ಹೋಗ್ತಾ ತುಂಬಾ ಮಳೆ ಜಾಸ್ತಿ ಆಗಿದ್ರಿಂದ ಎಲ್ಲ ಕಡೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಹಾಗೆ ಕಂಟಿನ್ಯೂ ವ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ. ಈ ಒಂದು ಸ್ಟ್ರೆಚ್ ಅಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಹಾಗೆ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಈ ಒಂದು ಹಳೇ ಬಿಲ್ಡಿಂಗ್ ಏನಿದೆ, ಇಲ್ಲಿ ನಾವು ಊಟವನ್ನ ಮಾಡಿದ್ವಿ. ಇಷ್ಟೊತ್ತಿಗಾಗ್ಲೇ ಲೀಚಸ್ ಹತ್ರ ಕಚ್ಚಿಸ್ಕೊಂಡು ಸ್ವಲ್ಪ ಧೈರ್ಯ ಬಂದಿತ್ತು. ಇನ್ನೆಷ್ಟು ಕಚ್ಚುತ್ತೀಯ ಗುರು, ಕಚ್ಚು ಅಂತ ಅನ್ಕೊಂಡು ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಅಂತ ನಮ್ಮ ಮೊಬೈಲ್ ತಗೊಂಡು ಅಲ್ಲಿ ಇಲ್ಲಿ ವಿಡಿಯೋ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡ್ವಿ. ನೋಡಿ ಅಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಥ್ಯಾಂಕ್ಫುಲಿ ನಾವು ಸ್ವಲ್ಪ ಬೇಗ ಹೊರಟಿದ್ರಿಂದ ಆಲ್ಮೋಸ್ಟ್ ಕ್ರೌಡ್ ತುಂಬಾನೇ ಕಮ್ಮಿ ಇತ್ತು ಅಂತಾನೆ ಹೇಳ್ಬೋದು. ಏನ್ ಚೆನ್ನಾಗಿದೆ ಅಲ್ವಾ ವ್ಯೂ ಪಾಯಿಂಟ್. ಇದು ಲಾಸ್ಟ್ ಸ್ಟ್ರೆಚ್. ಇದು ಸ್ವಲ್ಪ ಡಿಫಿಕಲ್ಟಿ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ತುಂಬಾನೇ ಮಳೆ ಬರ್ತಾ ಇತ್ತು, ಹಾಗೇನೆ ಗಾಳಿ ತುಂಬಾ ಬೀಸ್ತಾ ಇತ್ತು. ಸೊ ಟ್ರೆಕ್ ಬಿಗಿನರ್ ಆಗಿದ್ರಿಂದ ನನಗೆ ಸ್ವಲ್ಪ ಡಿಫಿಕಲ್ಟಿ ಅನಿಸ್ತು, ಬಟ್ ನಾನು ಗಿವ್ ಅಪ್ ಮಾಡ್ಲಿಲ್ಲ. ಪೀಕ್ ರೀಚ್ ಆದ್ಮೇಲೆ ವರ್ತ್ ಇಟ್ ಅಂತ ಅನಿಸ್ತು. ಬಟ್ ಈ ಎಂಟೈರ್ ಟ್ರೆಕ್ಕಿಂಗ್ ಬಿಗಿನರ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಹಿಯರ್ ಐ ರೀಚ್ಡ್ ಕುರಿಂಜಾಲ್ ಪೀಕ್. ಇದು ನೋಡಿ, ಕೊನೆಗೆ ನನಗೆ ಲೀಚಿಂದ ಸಿಕ್ಕಿರುವಂತ ವರಪ್ರಸಾದ, ಬ್ಲಡ್ ಡೊನೇಷನ್ ಅಂತಾನೆ ಹೇಳ್ಬೋದು. ಬ್ಲಡ್ ಡೊನೇಟ್ ಮಾಡಿರ್ಲಿಲ್ಲ ಲೈಫಲ್ಲಿ ಯಾವತ್ತೂ, ಸೊ ಇದನ್ನೇ ಬ್ಲಡ್ ಡೊನೇಷನ್ ಲೀಚ್ಗೆ ಮಾಡಿದೆ ಅಂತ ಅನ್ಕೊಂಡ್ಬಿಡ್ತೀನಿ. ಎನಿವೇಸ್, ಇದೆಲ್ಲ ಆದ್ಮೇಲೆ ನೈಟ್ ಒಳ್ಳೆ ಡಿನ್ನರ್ ಮಾಡಿ, ಒಳ್ಳೆ ಗೇಮ್ಸ್ ಆಡಿ ಫುಲ್ ಎಂಜಾಯ್ ಮಾಡಿದ್ವಿ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.